ಇವತ್ತು ಆ್ಯಕ್ಟನ್ನು ಮಾಡಿದಂಥವರು ಸರ್ಕಾರ, ಆ್ಯಕ್ಟನ್ನು ಗಾಳಿಗೆ ತೂರ್ತಂಥವ್ರದ್ದು ಸರ್ಕಾರ ಇವತ್ತು. ಯಾಕಂದರೆ ಆ್ಯಕ್ಟ್ ವಿಚಾರದಲ್ಲಿ ಬಂದಂಥ ಟೈಮಲ್ಲಿ ಇವತ್ತು ಇಷ್ಟೊಂದು ದೊಡ್ಡ ಆ್ಯಕ್ಟಲ್ಲಿ ಏನು ಹೇಳ್ತಾ ಇದೆ ಇವತ್ತು? ಹೌದು, ಇವತ್ತು ಎಲ್ಲರಿಗೂ ಗ್ಯಾರಂಟಿಗಳು ಕೊಡ್ತಾ ಇದ್ರಿ. ಈ ಗ್ಯಾರಂಟಿಗಳು ಕೊಡೋಂಥ ಟೈಮಲ್ಲಿ ಎಲ್ಲೋ ಒಂದು ಕಡೆ ಇವತ್ತು ಅಣ್ಣವರೇ, ಇವತ್ತು ಗ್ಯಾರಂಟಿಗಳು ಕೊಡೋಂಥ ಟೈಮಲ್ಲಿ ಅವರು ಕೆಲವೊಂದು ಹಣ ಏನಿದೆ ನಾವು SC/ST ಬಳಕೆ ಮಾಡ್ತಿದ್ವಿ ಅಂತ ಇದ್ದಾರೆ. ಏನಪ್ಪ ನಾಗಿದ್ರೆ SC/ST ಬಳಕೆ ಮಾಡ್ತಿದ್ದ, SC/ST ಬಳಕೆ ಮಾಡಬೇಕಾದಂಥ ಹಣ ಅವ್ರು ಏನು ಇವತ್ತು ಗ್ಯಾರಂಟಿಗಳ ಸಲುವಾಗಿ 54,000 ಕೋಟಿ 55,000 ಕೋಟಿ ತೆಗೆದಿಟ್ಟಾರ. ಈ 55,000 ಕೋಟಿ ರೂಪಾಯಿ ಏನು ಹಣ ಇದೆನೋ ಆ 55,000 ಕೋಟಿ ರೂಪಾಯಿದಲ್ಲಿ ಇವತ್ತು ನಾವು SC/ST ಜನಾಂಗದವ್ರನ್ನ ಜನರಲ್ ಅವ್ರನ್ನ ಬೇರೆ ಮಾಡೋಣ. ಈ ಕಾನೂನಲ್ಲಿ ಇವತ್ತು 24% ಏನು ಹಣ ಇದೆನೋ ಅದು ನೇರವಾಗಿ ಯಾವುದೇ ಫಲಾನುಭವಿಗಳಾಗಿರ್ಬೋದು, ಅವ್ರಿಗೆ ಬೇಕಾದಂಥ ಸವಲತ್ತುಗಳಾಗಿರ್ಬೋದು ಎಲ್ಲ ಕೂಡ SC/ST ಜನಾಂಗದವರೇ ಬಳಕೆ ಮಾಡ್ಕೋಬೇಕು. ಆದರೆ ಅವ್ರೇನು ಹೇಳ್ತಾ ಇದ್ದಾರೆ, ತಿರ್ಚಿ ಅವ್ರೇನು ಹೇಳ್ತಾ ಇದ್ದಾರ, ನಾವೆಲ್ಲ ಕೂಡ SC/ST ಜನಾಂಗದವ್ರಿಗೆ ಈ ನಿಗಮದಲ್ಲಿ ತಗೊಂಡು ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಲ್ಲಿ ನಾವು ಹತ್ತತ್ರ 25,000 ಕೋಟಿ ತಗೊಂಡು SC/ST ಜನಾಂಗಕ್ಕೆ ನಾವು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಇವತ್ತು ನಾನು ಇಷ್ಟು ಸರ್ಕಾರಕ್ಕೆ ಹೇಳ್ತೀನಿ ಅಂದ್ರಿಗಿನ ನೀವು 54,000 ಕೋಟಿ ಈ ಗ್ಯಾರಂಟಿಗಳು ಆಗ್ತಕ್ಕಂಥ ಟೈಮಲ್ಲಿ ಇವತ್ತು ಜನರಲ್ ಕ್ಯಾಟಗಿರಿ ಜನರಿಗೆ ಇವತ್ತು ಹಣವನ್ನು ತೆಗೆದಿಟ್ಟಾರ. ಈ ಜನರಲ್ ಕ್ಯಾಟಗಿರಿಗೆ ಗ್ಯಾರಂಟಿಗಳೇನು ಕೊಡ್ತಾರೆ ಬಜೆಟಲ್ಲಿ ತೆಗೆದಿಟ್ಟಾರೆ. ಈ ಬಜೆಟಲ್ಲಿ ತೆಗೆದಿಟ್ಕೊಂಡು ಈ SC/ST ಜನಾಂಗಕ್ಕೆ ಬಂದ ತಕ್ಷಣ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಆ ರೊಕ್ಕನೇ ತೆಗೆದು ಅವ್ರಿಗೆ ಕೊಡ್ತಾ ಇದ್ದಾರೆ. ಅವ್ರಿಗೆ ಜನರಿಗೆ ಏನು ಕನ್ಫ್ಯೂಷನ್ ಮಾಡ್ತಾ ಇದೆ ಅಂದರೆ ಇವತ್ತು ನಿಮ್ಮ ರೊಕ್ಕನೇ ನಿಮಗೆ ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಇವತ್ತು ನೀವು ಈ ರೊಕ್ಕ ಕೊಡೋದ್ರಿಂದ ಇವತ್ತು ಯಾರಿಗೆ ಅನುಕೂಲ ಆಗುತ್ತೆ? ಇವತ್ತು 14,000 ಕೋಟಿ 282 ಕೋಟಿ 14,282 ಕೋಟಿ ಇವತ್ತು ಈ ಹಣವನ್ನು ತಾವು ಬಳಕೆ ಮಾಡಿಕೊಂಡ್ರಿ. ಈ 23, 24, 25ನೇ ಇಶ್ಯೂ ಅಂದರೆ 2 ವರ್ಷಗಳಲ್ಲೇ ಬಳಕೆ ಮಾಡಿಕೊಂಡಿರೋದು ಹತ್ತತ್ರ 25,000 ಕೋಟಿ ಹಣ. 25,000 ಕೋಟಿ ಬಳಕೆ ಮಾಡಿಕೊಂಡು ಪುನಃ ಈ ಸಾರಿ ಅವರು ಇವಾಗೇನೋ ಬಜೆಟ್ ಅಧಿವೇಶನ ಕರೆದಾರಂತೆ. ಅದರಲ್ಲಿ ಅವರು ಗ್ಯಾರಂಟಿಗಳ ಸಲುವಾಗಿ ಎಷ್ಟು ತೆಗೆದಿಟ್ಟಾರಂದ್ರೆ ಹತ್ತತ್ರ ಪುನಃ 14,488.86 ಇಷ್ಟು ಹಣ ತೆಗೆದಿಟ್ಟಾರಂತೆ. ಅಂದರೆ ಇವತ್ತು ಇಷ್ಟು ಹಣ ಇವತ್ತು ತೆಗೆದಿಟ್ಟಿನ ಪರಿಸ್ಥಿತಿ ಏನಂದೇಳಿ ಯೋಚನೆಯನ್ನು ಮಾಡಿ. ಯಾಕಂದರೆ ಇವತ್ತು ಎಲ್ಲ ವಿಚಾರಗಳಲ್ಲಿ ಎಲ್ಲ ಒಂದು ಕಡೆ ಅನ್ಯಾಯ ಆಗಂಥ ಟೈಮಲ್ಲಿ ಪೊಲಿಟಿಕಲ್ ಪಾರ್ಟಿ ಸುಮ್ಮನೆ ಕೂಡಲ್ಲ. ಇದು ವೆರಿ ಕ್ಲಿಯರ್. ಇವತ್ತು ನಾವು ಗ್ಯಾರಂಟಿ ಕೊಡೋಂಥ ವಿಚಾರದಲ್ಲಿ ಯಾರು ಕೂಡ ವಿರೋಧ ಇಲ್ಲ. ಈ ಗ್ಯಾರಂಟಿಗಳು ಕೊಡೋಂಥ ವಿಚಾರಗಳಲ್ಲಿ ಬಡವ್ರಿಗೆ ಏನೋ ಅನುಕೂಲ ಆಗುತ್ತೆ ಅಂದರೆ ಅನುಕೂಲ ಆಗಲಿ, ಇಲ್ಲ ಅನ್ನೋಕೆ ಹೋಗಲ್ಲ. ಆದರೆ ಇವತ್ತು ಪರಿಸ್ಥಿತಿ ಏನಾಗಿದೆ ಅಂದ್ರಿಗಿನ ಇವತ್ತು ಎಲ್ಲ ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದಾರೆ. ಈ ಎಲ್ಲ ಗ್ಯಾರಂಟಿಗಳನ್ನು ಕೊಡೋಂಥ ಟೈಮಲ್ಲಿ ಇವತ್ತು ನಾನು ನೋಡಿದ್ದೀನಿ. ನಾನು ಕೂಡ ಈ ಸಮಾಜ ಕಲ್ಯಾಣ ಮಂತ್ರಿ ಇದ್ದಂಥ ಟೈಮಲ್ಲಿ ನಮ್ಮ ಕೈಪಿಡಿಯಲ್ಲಿ ಕೂಡ ಭಾಳ ಸ್ಪಷ್ಟವಾಗಿ ಏನೇನು ಆಗಬೇಕಾಗಿದೆ, ಈ ಸಮುದಾಯಗಳಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ